LRT ನೆಕ್ಸ್ಟು ಮೋಸ್ಟ್ಲಿ ಮಾರ್ಚ್ 1 ನನಗೊಂದು ಪ್ರಪೋಸಲ್ ಸಿಗ್ತಾಯಿದೆ, PPP ಪ್ರಪೋಸಲ್ ಸಿಗ್ತಾಯಿದೆ. ಇದು ಒಂದು ನಾವು ವೈಯಕ್ತಿಕವಾಗಿ ಒಂದು ಪ್ರಯತ್ನ ಮಾಡಿ LRTಲಿಂದ ಸೊಲ್ಯೂಷನ್ ಆಗ್ಬೋದಂತ ನನಗಿರ್ತಕ್ಕಂಥ ವಿಸ್ಡಮು, ನಾಲೆಜು, ಬಾರೋಡ್ ನಾಲೆಜ್ನಲ್ಲಿ ನಮ್ಮೊಂದು ಅಭಿಪ್ರಾಯಕ್ಕೆ ಬಂದು ಒಂದು ಸಮರ್ಪಕವಾದ PPP ಮಾಡಲಲ್ಲಿ ವೇರ್ ನಮ್ಮ ಜನಕ್ಕೆ ಅನುಕೂಲ ಆಗಿರಬೇಕು, ಸರ್ಕಾರಕ್ಕೆ ಹೊಣೆನೂ ಆಗಿರಬಾರ್ದನ್ನ ಒಂದು ಮಾಡಲಲ್ಲಿ ವರ್ಕ್ ಮಾಡಿದ್ದೀವಿ. ಈಗ ಪ್ರೆಸೆಂಟೇಷನ್ ರೆಡಿಯಾಗಿದೆ. ಸಂಬಂಧಪಟ್ಟಿರ್ತಕ್ಕ ಸಚಿವರುಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳಿಗೆ, ಸಾರ್ವಜನಿಕರಿಗೆ, ಮಾಧ್ಯಮದವರಿಗೆ, ಪಬ್ಲಿಕ್ ಯಾರು ನಮ್ಮ ರೆಪ್ರೆಸೆಂಟೇಟಿವ್ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಅವ್ರದ್ದೆಲ್ಲ ಅಭಿಪ್ರಾಯ ತೊಗೊಂಡು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿ ಮೋಸ್ಟ್ ಪ್ರಾಬಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಕ್ಕೆ ಅನುಕೂಲ ಆಗಿ ಅದ್ರ ಜೊತೆಗೆ ಅವ್ರ PPP ಮಾಡಲು ಅವ್ರಿಗೆ ಅನುಕೂಲ ಆದರೆ ಚಾನ್ಸಸ್ ಆರ್ ದೇರ್ ದ್ಯಾಟ್ ವಿ ಮೇ ಇಂಪ್ಲಿಮೆಂಟ್ LRT. ಬಜೆಟಲ್ಲಿ ಮೆಡಿಸಿನ್ ಆಗ್ಬೋದಾ ಸರ್? PPP ಮಾಡಲಲ್ಲಿ ಯಾಕಂದ್ರೆ ಹಂತದಲ್ಲಿರೋದ್ರಿಂದ ಪಾಲಿಕೆ ಸದಸ್ಯರ ಅಧಿಕಾರ ಮೊಟಕುಗೊಳಿಸುವಂಥ ಯತ್ನಗಳು ಪಾಲಿಕೆ ಡಿವೈಡ್ಗೆ ಮೊಟ್ಟಗಳು ಹೆಂಗಾಗ್ತದೆ? ಕರೆಕ್ಟ್ರಿ. ಈಗ ಪಾಲಿಕೆ ಆಯಿತು, ಬ್ಯಾನರ್ಗಳು ಯಾರು ಹಾಕ್ಕೊಂಡ್ರು? ನಾವು ಮಾಡಿ ನೀವು ಮಾಡಿ ಬ್ಯಾನರ್ ಯಾರು ಹಾಕ್ಕೊಂಡ್ರು? ಮಾಡಿದವ್ರು ಯಾರು? ಬ್ಯಾನರ್ ಹಾಕೊಂಡ್ರೆ ಯಾರು? ಮತ್ತು ಪ್ರಶ್ನೆ ಯಾರಿಗೆ ಕೇಳ್ಬೇಕು ನೀವು? ನೋಡ್ರಿ, ನೀವು ಫಸ್ಟು BJP ಅಂತ ಹೇಳಿ. ಇಟ್ ಈಸ್ ಅಲ್ರಿ, ಇದ್ರಾಗ ಏನೂ ಕ್ರೆಡಿಟ್ ಇಲ್ಲರಿ. 10 ವಾರ್ಡ್ 20 ವಾರ್ಡ್ ಮಾಡಿದ್ರೆ ಕ್ರೆಡಿಟ್ಗಳು ತೊಗೊಂಡ್ರೆ ಇದು ಮನಸ್ಥಿತಿ ಅಂತ ಅರ್ಥ ಆಗುತ್ತೆ. ಉತ್ತರ ಕೊಡುತ್ತೆ. ಇದರಲ್ಲಿ ಮನಸ್ಥಿತಿ ಅರ್ಥ ಆಗುತ್ತೆ. 10 ವಾರ್ಡಿಂದ 12 ವಾರ್ಡ್ ಮಾಡಿದ್ರೆ ಅದು ಡೆವಲಪ್ಮೆಂಟು ಏನು ಅಚೀವ್ಮೆಂಟು ನನಗೆ ಗೊತ್ತಿಲ್ಲ. ಇದು ಮಾಡ್ತಕ್ಕಂಥ ಉದ್ದೇಶ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಅನುಕೂಲ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ಗೆ ಅನುಕೂಲ ಆಗುತ್ತೆ ಅನ್ನೋದು ಮಾಡೋದು ಬಿಟ್ಟರೆ ಬೇರೆ ಏನಿದೆ ಅದಕ್ಕೆ? ಅವರು ಸ್ವಾಗತ ಮಾಡಿದ್ದಾರೆ. ಅಲ್ಲ, ಸ್ವಾಗತ ಮಾಡಿದವರು, ಬ್ಯಾನರ್ ಹಾಕೊಂಡವರು ಈ ಮುಟ್ಟುಗೊಳಿಸ್ತಾರಂತಕ್ಕಂಥ ಪದ ಸರಿ ಇಲ್ಲ ಅಂತ ನನ್ನ ಮಾತು. ಅಲ್ಲ, ಹಂಗನಾಗ ಮತ್ತೆ ಬ್ಯಾನರ್ ಆಗಿ ಹಾಕಬೇಕು, ಅದರ ಬರಿಬೇಕು. ನಾವು ಬ್ಯಾನರ್ನ ನಾವು 5 ವರ್ಷ ಆದಮೇಲೆ ಕಂಪ್ಲೀಟ್ ಆದಮೇಲೆ ನಾವು ಬ್ಯಾನರ್ ಹಾಕಬೇಕು. ಅಲ್ಲಿವರೆಗೆ ಹಾಕಬಾರ್ದಾಗಿತ್ತು ಬ್ಯಾನರು. ಡ್ಯಾನ್ಸು ನಿಮ್ಮದೇ, ಮ್ಯೂಸಿಕ್ಕು ನಿಮ್ಮದೇ, ಲಿರಿಕ್ಸು ನಿಮ್ಮದು. ಇದೆಯಾ ಲೆಕ್ಕರಿ ಇದು ಏನು ಮಾಡ್ಬೇಕು ನಾವು? ಆಮೇಲೆ ಡ್ಯಾನ್ಸ್ ನಾವೇ ನೋಡ್ಬೇಕು, ನಾವೇ ಚಪ್ಪಾಳೆ ಹೊಡಿಬೇಕಾ? ಇದು ಯಾವ್ದಾರ ಮರಿ ಇದು? ಹೇಳಿ ಸರ್. ಇಲ್ಲ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾರು ಅಕ್ಯೂಸ್ಡ್ ಇದ್ದಾರೆ ಅವ್ರು ಬಿಟ್ಟರೆ ಭಾಳಷ್ಟು ಜನ ಬೇರೆಲ್ಲ ಅರೆಸ್ಟ್ ಆಗಿದ್ದಾರೆ. ಕಮಿಷನರ್ ಕೂಡ ಮಾತನಾಡಿದ್ದೀನಿ, ಅವರಿಗೆ ಸರ್ಕಾರ ಕೂಡ ಮಾತನಾಡಿದೆ. ಸರ್ಕಾರ ಇದಕ್ಕೆ ಆಲ್ರೆಡಿ ಗಮನದಲ್ಲಿದೆ. ಅವ್ರು ಯಾರು ಕನ್ಸರ್ನ್ ಇರ್ತಕ್ಕಂಥ ಆಫೀಸರ್ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸಮಗ್ರವಾಗಿ ತನಿಖೆ ಆಗಬೇಕು. ಯಾಕಂದರೆ ಇದು ಶೇಮ್, ಇದು ಸಮರ್ಥನೆ ಮಾಡ್ತಕ್ಕಂಥದ್ದಲ್ಲ, ಇದು ಶೇಮ್ಫುಲ್. ಯಾಕೆಂದರೆ ಇದು ಯಾರು ಒಬ್ಬರು ಮಾಡಿರ್ತಕ್ಕಂಥದ್ದಲ್ಲ. ಇದು ಆ ಅಮ್ಮ ಅಷ್ಟು ಮಟ್ಟಿಗೆ ಆ ಗೋಡನಲ್ಲಿ ಇಟ್ಕೋಬೇಕಂತಂದರೆ ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ಎಲ್ಲರೂ ಏನಿದ್ದಾರೆ ಅಡ್ಜಸ್ಟ್ ಮಾಡಿಬಿಟ್ಟು ಈ ಲೆವೆಲಿಗೆ ಬೆಳೆದಿದೆ. ಇದು ಒಂದು ಸಮಾಜದ ಹಿತದೃಷ್ಟಿಯಿಂದ ನೋಡ್ತಿದ್ರೆ ಇಟ್ ಇಸ್ ಅ ಫೇಲಿಯರ್. ಇವನ್ ನಮ್ಮ ಅಡ್ಮಿನಿಸ್ಟ್ರೇಷನ್ ಕೂಡ ಆಗಿದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಈ ರೀತಿ ಮಾಡ್ತಕ್ಕಂಥದ್ದು ನಾವು ಏನು ಹೇಳ್ರಿ, ಈ ಮನಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ನಾನು ಅದನ್ನ ಖಂಡನೆ ಮಾಡ್ತೀನಿ. ನಾನು ಭಾಳಷ್ಟು ಸಲ ಮೀಟಿಂಗ್ಗಳು ಮಾಡಿದ್ರೆ ನಮ್ಗೆ ಎಲ್ಲಿ ಇಂಥ ನೋಟಿಸ್ ಕೂಡ ಬಂದಿಲ್ಲ. ಸೊ ಏನು ಮಾಡಬೇಕು? ಮುಂದುವರೆದ ಭಾಗವಾಗಿ ಅವರ ಸಹೋದರಿ ನಿನ್ನೆ ಈ ಒಂದು ವಿಚಾರ ಕುರಿತಂತೆ ನಾನು ಸಾಕಷ್ಟು ದಾಖಲೆಗಳಿವೆ. ಸ್ಥಳೀಯ ಜನಪ್ರತಿನಿಧಿಗಳು ಈ ಒಂದು ವಿಚಾರದೊಳಗೆ ಏನೆಲ್ಲ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ಲೈವ್. ಅದು ಡೆಫಿನೆಟ್ಲಿ ಅವ್ರ ಹತ್ರ ಏನು ಎವಿಡೆನ್ಸ್ ಇದ್ದರೆ ಕೊಡಲಿ, ತಮಗೆ ಕೊಡಲಿ, ತನಿಖೆ ಮಾಡ್ತೀವಿ ಖಂಡಿತವಾಗ್ಲಿ. ಇಫ್ ಶಿ ಹ್ಯಾಸ್ ಗಾಟ್ ಎನಿ ಎವಿಡೆನ್ಸ್ ಅಗೇನ್ಸ್ಟ್ ಎನಿಬಡಿ ಹೂಮ್ಸ್ ಎವರ್ ಇಟ್ ಮೇಡ್ ಬಿ, ನಿಮಗೂ ಕೂಡ ಕೇಳಿ, ನಮಗೂ ಕೂಡ ಕೇಳಿ, ತನಿಖೆ ಮಾಡ್ತೀವಿ ಖಂಡಿತವಾಗ್ಲಿ. ಬೇಸಿಗೆ ಆರಂಭ ಆಗುತ್ತೆ, ಜಿಲ್ಲೆಯ ಒಂದು ಕುಡಿಯುವ ನೀರಿನ ಪರಿಸ್ಥಿತಿ ಬಗ್ಗೆ ಇಲ್ಲ ಈಗ ನಮಗೆ ನೀರಿನ ಪರಿಸ್ಥಿತಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಚೆನ್ನಾಗಿದ್ದೀವಿ. ಸೊ ಈಗ ಬಡ್ಜೆಟ್ ಸೆಷನ್ ನಡೀತಾ ಇದೆ, ಅದರಲ್ಲಿ ಕೂಡ ಎಲ್ಲರೂ ಸಾಕಷ್ಟು ಮಾತನಾಡ್ತಾರೆ. ಸರ್ಕಾರ ಮುಂಜಾಗ್ರತೆ ವಹಿಸ್ತೈತೆ. ನಮ್ಮ ಜಿಲ್ಲಾ ಆಡಳಿತ ಕೂಡ ಆಲ್ರೆಡಿ ಎಚ್ಚರಿಕೆಯಲ್ಲಿ ಇದ್ದೀವಿ. ಲಾಸ್ಟ್ ಟೈಮ್ ಏನು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಎಲ್ಲೆಲ್ಲಿ ಏನೇನು ಮಾಡಬೇಕಂತೇಳಿ ಆಲ್ರೆಡಿ ಇದೆ, ನಮ್ಮ ರೆಡಿ ರೆಕನರ್ ಇದೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಈ ವರ್ಷದಲ್ಲಿ ಬಹುತೇಕ 1-2 ಜಾಗದಲ್ಲಿ ಕೆಲವರು ಪ್ರೆಸ್ನ ಕೂಡ ನೋಡಿದೆ, ಅವ್ರು ತೋರಿಸಿರ್ತಕ್ಕಂಥ ಸರಿ ಇದೆ, ಅದೇನು ರಾಂಗ್ ಅಂತಲ್ಲ. ಹಂಗೆ ಬಿಟ್ಟರೆ ಬೇರೆ ಮೇಜರಾಗಿ ಎಲ್ಲಿ ಪ್ರಾಬ್ಲಮ್ ಇಲ್ಲ, ಸದ್ಯದಲ್ಲಿ ಅಂತೂ ಪ್ರಾಬ್ಲಮ್ ಇಲ್ಲ. ಈಗ ಲಾಸ್ಟಿಗೆ ನಾವೇ ಕೊಡಲಿ ಚಲ್ಕಿ ಹೋಗಿ ಮಾಡೋ ಲೆಕ್ಕಕ್ಕೆ ಬಂದೀವಿ. ಅಲ್ಲ, ಸುಳ್ಳು ಹೇಳೋಂಗಿಲ್ಲ ನಾನು. ಇದು ವ್ಯವಸ್ಥೆ ಹಿಂಗಿದೆ. ಆ ಕಾಂಟ್ರಾಕ್ಟರ್ ನಾವು ತೆಗಿಯೋಕ್ಕೂ ಬರೋದಿಲ್ಲ, ಆ ಕಾಂಟ್ರಾಕ್ಟರ್ಗೆ ಹೊಡೆಯೋಕ್ಕೂ ಬರೋದಿಲ್ಲ. ಲಾಸ್ಟಿಗೆ ಏನಂದ್ರೆ ಒಂದು ಕ್ರಿಮಿನಲ್ ಕೇಸ್ ಆಗೋದು ಬಿಟ್ಟರೆ ನಮ್ಮ ಹತ್ರ ಏನು ಉಳಿದೇ ಇಲ್ಲ. ಬಟ್ ಆದರೂ ನಾನು ಬಂದಾಗಲಿಂದ ನಾನೇ ಗ್ರೇಟ್ ಅಂತಲ್ಲ, ಬಟ್ ಕನ್ಸಿಸ್ಟೆಂಟ್ಲಿ ವಿ ಆರ್ ಬಿನ್ ಫೋಕಸಿಂಗ್. ಕ್ರಮೇಣವಾಗಿ ಇಂಪ್ರೂವ್ಮೆಂಟ್ ಇದೆ, ಈಗೇನು ಇಂಪ್ರೂವ್ಮೆಂಟ್ ಇಲ್ಲ ಅಂತಲ್ಲ.
ಭಾಳ ದೂರ ಇಲ್ಲ ಈಗ, ಸ್ವಲ್ಪ ಇನ್ನು ಕಾಲಾವಕಾಶ 6-8 ಮಂತ್ಸ್ನಲ್ಲಿ ಬಹುತೇಕ 80-90% ವರ್ಕ್ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತದೆ. ಮುತುವರ್ಜಿ ವಹಿಸ್ತಾ ಇಲ್ಲ ಅನ್ನೋದು ಆರೋಪ ಇದೆ. ಕಾಮಗಾರಿನೂ ತುಂಬ ಸ್ಲೋ ಇದೆ ಅನ್ನೋದು ಆರೋಪ ಇದೆ. ನೀವು ಒಪ್ತೀರಾ ಇದಕ್ಕೆ? ರಾಜ್ಯ ಸರ್ಕಾರ ಇಂಥವೆಲ್ಲ ಮಾಡಿ ನೀವು ಒಪ್ತೀರಾ? ಅಲ್ಲ ಸರ್, ಈಗ ಅದು ಕಾಮಗಾರಿನೂ ಆಗ್ತಾ ಇಲ್ಲ, ಕಾಮಗಾರಿ ಬೇಗನೂ ಕಡಿತಾ ಇಲ್ಲ, ಅಧಿಕಾರಿಗಳ ಸಮನ್ವಯ ಇಲ್ಲ. ನಾನು ಟೀಕೆ ಮಾಡೋಕ್ಕೆ ಭಾಳ ನೀವು ಸಭೆ ಮಾಡ್ತಾ ಇದ್ರಿ, ಮಾತಾಡ್ತೀನಿ. ನಾನು ಟೀಕೆ ಮಾಡೋಕ್ಕೆ ಭಾಳ ಈಸಿ ಇದೆ, ನನಗೆ ಮಾಡೋಕ್ಕೆ ಹೋಗೋದಲ್ಲ. ಹಂಗಂದರೆ ಈ ಮೂಲಭೂತ ಇಲ್ಲಿ ಫ್ಲೈಓವರ್, ಈ ಥರದ ಫ್ಲೈಓವರ್ ಬೇಕಾಗಿತ್ತಾ ಅಂಥವೆಲ್ಲ ನಾನು ಪ್ರಶ್ನೆಗಳು ಕೇಳ್ಬೋದು, ಬಟ್ ಹಂಗೆ ಮಾಡಬಾರ್ದು. ಈ ಕಾಮಗಾರಿ ಕೊರತೆ, ಕಾಮಗಾರಿ ಆಗಲಿಕ್ಕೆ ನಾನಾ ರೀತಿ ಕಾರಣಗಳಿದ್ದಾವೆ. ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಜಾಸ್ತಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಭಾಳಷ್ಟು ಸರಿ ಮೀಟಿಂಗ್ ಮಾಡಿದ್ವಿ, ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಕಾರಣಗಳು ಇರ್ತಕ್ಕಂಥ, ವಾಸ್ತುಸ್ಥಿತಿ ಕಾರಣಗಳು ಇರ್ತಕ್ಕಂಥದ್ದು ಕಾಂಟ್ರಾಕ್ಟರ್ದ ಸಮಸ್ಯೆ ಭಾಳ ಇದೆ. ಅದು ಕಾಂಟ್ರಾಕ್ಟರ್ಸ್ ರೆಡಿ ಟು ಸರೆಂಡರ್ ದಿ ಕೆಲಸ ಭಾಳ ನಾನು ಬಿಟ್ಟು ಹೋಗ್ತೀನಿ ನಮ್ಮ ಲೆಕ್ಕಕ್ಕಿದ್ದಾನೆ. ಅವನನ್ನು ಮಾಡಬಾರ್ದು ಅನ್ನೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದರೆ ಟೈಮ್ ಲ್ಯಾಪ್ಸ್ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗುತ್ತೆ ಅಂಥೇಳಿ. ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಟೆಕ್ನಿಕಲ್ ಲೋಪದೋಷ ಭಾಳ ಇದಾವೆ, ಪ್ಲ್ಯಾನಿಂಗ್ನಲ್ಲಿ ಫೇಲ್ ಆಗಿದ್ದೇವೆ. ಅದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ರೆ ಟೀಕೆ ಆಗುತ್ತೆ, ರಾಜಕೀಯವಾಗಿ ಟೀಕೆ ಆಗುತ್ತೆ. ಅದು ಮಾಡಿದಾಗ ಅನಿವಾರ್ಯ ಇದೆ. ನಾನು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ನಿಮ್ಗೆ ಉತ್ತರ ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಕಳಪೆ ಅಂತ ಹೇಳೋಣ, ಏನಾಗುತ್ತೆ ಗೊತ್ತೇನ್ರಿ? ರಿಮೂವ್ ಮಾಡಲಿಕ್ಕೆ ಹಾಕಲಿಕ್ಕೆ ಹೇಳಿದ್ರೆ ಅಂತ ಹೇಳಿದ್ರಿ ಆಫೀಸರ್ಸ್ ಹೇಳ್ತಾರೆ. ಅಲ್ರಿ, ಈಗ ಕಳಪೆ ಅಂತ ಯಾರು ಹೇಳಿದ್ರೆ ಗೊತ್ತಿಲ್ಲ. ಈಗ ನಮಗೆ ರೆಫರೆನ್ಸ್ ಅದು ಕೊಟ್ಟರೆ ಬಿದ್ದರೆ ಅದನ್ನು ಆಲ್ರೆಡಿ ಚೆಕ್ ಮಾಡಿ ಚೇಂಜ್ ಮಾಡ್ಬೇಕಂತ ಆಲ್ರೆಡಿ ಇದೆ. ಅದು ನೀವು ಮೊದಲೇ ಆಗಿತ್ತಿದ್ದು, ಯಾವುದೇ ಆಗಿರಲಿ ಮೊದಲೇ ಇವಾಗಲ್ಲಂತಲ್ಲ, ಈ ರಿಪೋರ್ಟ್ ಬಂದಿದೆ, ಚೇಂಜ್ ಮಾಡ್ತೀವಿ ಅಂತ ಆಲ್ರೆಡಿ LNT ಅವ್ರು ಕೂಡ ಹೇಳಿದ್ದಾರೆ, ಮಾಡ್ತಾರೆ ಕೂಡ ಅವರು. ಸರ್, ಈಗ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ಕೇಳಿರುವಂಥ ವಿಚಾರ ಕಾಂಗ್ರೆಸ್ ನಿಷೇಧ ರಾಜಕಾರಣ ಅಲ್ರಿ, ನಾನು ಮೊದಲನೇ ದಿವಸ ನಿಮ್ಗೆ ಅದು ಹೇಳ್ತಿದ್ದೆ, 125 ಸೈಟು ಆಯಿತಾ, 14 ಸೈಟು ಸಾಹೇಬರು ತೆಗೆದುಬಿಡ್ರಿ. ಇನ್ನೂ 111 ಸೈಟ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಕುಮಾರಸ್ವಾಮಿ ಅವ್ರು ಪಾದಯಾತ್ರೆ ಮಾಡ್ಬೋದಾಗಿತ್ತು ಅದ್ರ ಬಗ್ಗೆ. ಈ ಇನ್ನೊಂದ್ಸಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ, ಯಾಕಂದ್ರೆ ಕ್ಲಾರಿಟಿ ಇರಲಿ. 14 ಸೈಟು ನಮ್ಮ ಸಾಹೇಬರು, ನಮ್ಮ ಮಿಸಸ್ಗೇನು ಸಿಕ್ಕಿದೆ, ಅವರಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಲೀಗಲಿ ರೈಟ್ ಇದೆ ಅವರಿಗೆ. ಯಾಕಂದರೆ ಅವ್ರದ್ದು ಭೂಮಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿತ್ತು, ಯಾವುದೋ ಮೂಡ, ಹಂಗಾಗಿ ಕೊಟ್ಟರು. ಇನ್ನೂ ಉಳ್ಕಿದ 111 ಸೈಟ್ ಯಾರು ತೊಗೊಂಡ್ರು, ಯಾರಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಮಾಧ್ಯಮದಲ್ಲಿ ಕೂಡ ಬರಬೇಕಲ್ಲ ಚರ್ಚೆ ಮಾಡಲಿಕ್ಕೆ. ಈಗ 14 ಸೈಟ್ ಬಗ್ಗೆ ಭಾಳಷ್ಟು ಚರ್ಚೆ ಆಗಿದೆ. CBI ಎನ್ಕ್ವೈರಿ ಆಗಬೇಕು, ಪ್ರಾಸಿಕ್ಯೂಷನ್ ಆಯಿತು, ಅದ್ರ ಬಗ್ಗೆ ಸಮರ್ಪಕವಾಗಿ ತಮಗೆ ಮಾಹಿತಿ ಇದೆ. ಈ 111 ಸೈಟ್ ಬಗ್ಗೆ ಏನು ಮಾಹಿತಿ ಹಾಕಿಲ್ಲ? ಈ 111 ಸೈಟ್ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಅನ್ನೋದು ನನ್ನ ವಾದ. ಯಾಕೆ ರೀಓಪನ್ ಮಾಡಬಾರ್ದು? ಅಲ್ಲ, ಇವ್ರಿಗೆ ಬೇಕಿದ್ದಾಗ ಓಪನ್ ಆಗಬೇಕು, ಇವ್ರಿಗೆ ಬೇಕಲ್ದಾಗ ಕ್ಲೋಸ್ ಆಗಬೇಕಾ? ಹಾಂ, ತೆಗ್ದಿದ್ದು ಇವ್ರು ತಾನೇ. ಅದನ್ನು ಮುಗಿದೋಗಿದ್ದು ಅಧ್ಯಾಯ ಇತ್ತು. ತೆಗೆದು 14 ತೆಗೆದು ಪಾದಯಾತ್ರೆ ಮಾಡಿ, ಎಲ್ಲರಿಗೆ ಕರೆಸಿ ಭಾಷಣ ಮಾಡಿ, ಸಾವಿರಾರು ಜನ ಕರ್ಕೊಂಡು ಪಾದಯಾತ್ರೆ ಮಾಡಿದ್ರಿ. ಈಗ ನಾವು ಇದು ಮಾಡಿದ್ರೆ ನಿಮಗೆ ಯಾಕೆ ತೊಂದರೆ ಆಗುತ್ತೆ? ಬಟ್ ವೈ ಡಿಂಟ್ ಯು ಇಟ್ ರೇಸ್ ಇಶ್ಯೂ ಅಟ್ ದಟ್ ಟೈಮ್? ಪ್ರಾಸಿಕ್ಯೂಷನ್ ಆಗಿದ್ರೆ ಕೇವಲ 14 ಸೈಟಿಗೆ ಯಾಕೆ ಹಾಕಬೇಕಿತ್ತು? ಸಂಪೂರ್ಣ 125 ಸೈಟಿಗೆ ಪ್ರಾಸಿಕ್ಯೂಷನ್ ಆಗಬೇಕಂತ ನನ್ನ ವಾದ. ಮೊದಲಿಂದ ಅದೇ, ಇವತ್ತು ಅದೇ ನಮ್ಮ ಸ್ಟ್ಯಾಂಡ್.